ಕೃಷ್ಣ ರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡುಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಟಿ.ಎಸ್. ಶ್ರೀವತ್ಸ ಭೂಮಿ ಪೂಜೆ ಚಾಲನೆ. ಸುಮಾರು 1.50 ಕೋಟಿ ಅನುದಾನದಲ್ಲಿ 15ನೇ ಹಣಕಾಸು ಹಾಗೂ ಪಾಲಿಕೆಯ ಅನುದಾನದಡಿಯಲ್ಲಿ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಮನಗಂಡು ಹಂತ ಹಂತವಾಗಿ ಕಾಮಗಾರಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ವಾರ್ಡ್ ನಂ. 51ರ ವ್ಯಾಪ್ತಿಯ ರಾಮಾನುಜ ಉತ್ತರಾದಿ ಮಠದ ಗಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಯೋಗಭವನದ ಮುಂಭಾಗದ ರಸ್ತೆ ಕಾಮಗಾರಿ, ವಾರ್ಡ್ ನಂ. 50ರ ವ್ಯಾಪ್ತಿಯ ಸುಣ್ಣದ ಕೆರೆ 3ನೇ ಕ್ರಾಸ್ ಶನಿದೇವರ ದೇವಸ್ಥಾನದ ಹತ್ತಿರದ ರಸ್ತೆ ಮತ್ತು ವಾರ್ಡ್ ನಂ. 55ರ ಚಾಮುಂಡಿಪುರಂ ಹಾಗೂ ಮೇದರಕೇರಿಯ ಗಲ್ಲಿಗಳ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯ ಮಂಜುನಾಥ್, ಮಹಿಳಾ ಮೋರ್ಚಾಧ್ಯಕ್ಷೆ ಸರ್ವಮಂಗಳ, ಹಿರಿಯ ಮುಖಂಡ ಪ್ರದೀಪ್ ಕಿಶೋರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಟ್ಟು 3 ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವಂತ ಕೆಲಸವನ್ನ ಪ್ರಾರಂಭ ಮಾಡಿದೆ. ಇಲ್ಲಿ ರಾಮಾನುಜ ರೋಡಲ್ಲಿ 9ನೇ ಕ್ರಾಸ್ ಇಂದ 16ನೇ ಕ್ರಾಸ್ ವರೆಗೆ ಆಯ್ದ ಗಲ್ಲಿಗಳಲ್ಲಿ ಸಿಸಿ ರೋಡ್ ಮಾಡುವಂಥದ್ದು. ರಾಮಾನುಜ ರೋಡ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ರಸ್ತೆ ಒಂದು 25 ಲಕ್ಷ, ಇದರದೊಂದು 50 ಲಕ್ಷ, ಹಾಗೆ ಸುಣ್ಣದಕೇರಿ ಮತ್ತೆ ಚಾಮುಂಡಿಪುರಮಿನ 2 ಭಾಗದ 50 ಲಕ್ಷ, ಒಟ್ಟು ಎಲ್ಲ ಸೇರಿ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದೆ. 15 ಫೈನಾನ್ಸು ಮತ್ತು ಕಾರ್ಪೊರೇಷನ್ನಲ್ಲಿ ಹಣದ ಸೌಲಭ್ಯವನ್ನು ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದೆ. ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವ್ಯಾವುದನ್ನು ನೋಡಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಯ DOಗಳು ಮತ್ತು ಅಲ್ಲಿ AC ಗಳಿಗೆ ಹೇಳಿ ಅವರುಗಳು ಏನು ನೋಟ್ ಮಾಡಿದಾರೆ ಆ ಎಲ್ಲ ಕೆಲಸಗಳನ್ನ ತೆಗೆದುಕೊಳ್ಳುವಂಥದ್ದಾಗಿದೆ. ಇವತ್ತು ಬೆಳಿಗ್ಗೆ JP ನಗರದ ನಾವು ಓಂಕಾರ ಲೇಔಟನ್ನು ಪಾದಯಾತ್ರೆ ಮಾಡಿದ್ವಿ. ಓಂಕಾರ ಲೇಔಟ್ಗೆ ಹೊಂದ್ಕೊಂಡಿರುವಂಥ ಏನು ಹೊರವಲಯದ ರಿಂಗ್ ರೋಡ್ ಇದೆ,
ಅದಕ್ಕೆ ಸೇರಿದಂಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ಇಡೀ ರಸ್ತೆಯನ್ನೇ ಆಕ್ರಮಿಸ್ಕೊಂಡು ಶೀಟ್ ಹಾಕ್ಕೊಂಡು ಅಡಿಗೆ ಮನೆ ಮಾಡಿರುವಂಥ ಅದು ಬಹಳ ಏನು ಗಂಭೀರಿ ಮತ್ತು ಅಚ್ಚರಿಯದ ವಿಷಯವು ಅಲ್ಲಿ ಕಾಣಿಸ್ಕೊಂತು. ರಸ್ತೆನೇ ಮುಚ್ಕೊಂಡ್ಬಿಟ್ಟಿದ್ದಾರೆ, ಶೀಟ್ ಹಾಕ್ಕೊಂಡಿದ್ದಾರೆ, ಅಡಿಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರ್ದು ಅಂದರೆ ಬಾರ್ ಅಂಡ್ ರೆಸ್ಟೋರೆಂಟ್ ಅವ್ರು ಯಾವುದೋ ರೂಮ್ ಕೊಟ್ಟಿರೋರ್ದು ಅಂತ ಹೇಳ್ತಿದ್ದಾರೆ. ಅಲ್ಲೇ AC ಗೆ ಫೋನ್ ಮಾಡಿ ಇದು ಯಾರಿಗೆ ಬರುತ್ತೆ ಮೂಡ ರಸ್ತೆಗೆ ಕಾರ್ಪೊರೇಷನ್ ಅಂತ ಯಾವುದಕ್ಕೆ ನಾಳಿದ್ದೊಳಗೆ ಅವ್ರು ಮಾಡಲಿಲ್ಲ ಅಂದರೆ ನಾಳಿದ್ದು ನಾವೇ JCB ತೊಗೊಂಡು ಉರುಳಿಸ್ಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಭಾಳ ಬೇಜಾರಾಗಿದ್ದೆ ಏನಂದರೆ ಸರ್ಕಾರಿ ಜಾಗ, ಸರ್ಕಾರಿ ರಸ್ತೆ, ಅದನ್ನು ಮುಚ್ಚಿರೋದನ್ನ ನೋಡಿ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿರುವಂಥದ್ದು ಭಾಳ ಬೇಜಾರಾಗಿದೆ. ಓಂಕಾರ್ ಲೇಔಟಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಈ ಸಮಸ್ಯೆನೂ ಒಂದು. ಮೋರಿ ಕ್ಲೀನ್ ಆಗಿಲ್ಲ, ರಾಜಮಾರ್ಗದ್ದು ರಾಜಕಾಲದ್ದು ಏನು ಎಲ್ಲ ಕಾಂಪೌಂಡ್ಗಳೆಲ್ಲ ಬಿದ್ದೋಗಿದೆ. ಎಲ್ಲವನ್ನು ಮಹಾತ್ಮ ಗಾಂಧಿ ಹೋಗಬೇಕು ಅಂತ ಮಾಡಿಸಿದ್ದೀನಿ. ಅದು ಮಾಮೂಲಿ ಸಮಸ್ಯೆ, ಆದರೆ ಬಹಳ ಗಂಭೀರವಾದ ಸಮಸ್ಯೆ ನೋಡಿದ್ದು ರಸ್ತೆಗಳನ್ನು ಆಕ್ರಮಿಸ್ಕೊಂಡಿರುವಂಥದ್ದು. ತಮ್ಮೆಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ. 48 ಗಂಟೆ ಕಾಲ ತೆಲುಗು ಮಾಡಬೇಕು ಅಂತ ಹೇಳಿದ್ದೀನಿ. ನೋಟಿಸ್ ಕೊಡ್ತೀವಿ ಅಂದ್ರೆ ನೋಟಿಸ್ ಹಾಕಿ ಕೊಡ್ತೀರಿ. ಸರ್ಕಾರಿ ಜಾಗ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗ್ತಾನವ. ಇಲ್ಲಿಗಲ್ ಅಂತ ಆದ್ಮೇಲೆ ಉರುಳಿಸಿ ಅಂತ ಹೇಳಿದ್ದೀನಿ. ಅದನ್ನ ನಾಳಿದೊಳಗೆ ಮಾಡಿಸುವಂತ ಕೆಲಸ ಮಾಡ್ತೀನಿ. ಈಗ ಸುಣ್ಣಕೇರಿಲಿದೆ, ಅದಾದ್ಮೇಲೆ ಚಾಮುಂಡಿಪುರಮಲ್ಲಿ ಇದೆ. ಇನ್ನೆರಡು ವಾರ್ಡ್ಗಳ ಗುದ್ಲಿ ಪೂಜೆ ಇದೆ. ದಸರಾ ಒಳಗಡೆದು ಇದು ಗುದ್ಲಿ ಪೂಜೆ ಆಗಿರುತ್ತೆ. ನನಗನ್ಸದ್ ಕೆಲವು ಕಾಮಗಾರಿ ದಸರಾ ಆದ್ಮೇಲೆ ತಗೋಬೇಕಾಗತ್ತೆ, ಇಲ್ಲಾಂದ್ರೆ ರೋಡ್ ಗಿಡೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ನೋಡಿ, ಈ ಥರದ್ದೆಲ್ಲ ಏನು ಸಮಸ್ಯೆ ಇಲ್ಲ. ಇದನ್ನೇನಾದ್ರು ಸಾಧ್ಯ ಆದರೆ ದಸರಾದೊಳಗೆ ಕೆಲಸನ ಮುಗಿಸುವಂಥದ್ದನ್ನ ಮಾತಾಡ್ಬಿಟ್ಟು ಹೇಳ್ತೀನಿ.